ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಒಂದು ಶನಿವಾರದ ವಿಡಿಯೋ. ಹಾಗೆ ಇದು ನೈಸ್ ರೋಡಲ್ಲಿ ಹೋಗ್ತಾ ಇದ್ವಿ. ಹಾಗೆ ನೈಸ್ ರೋಡಲ್ಲಿ ಬೆಳಗಿನ ಜಾವ ಸುಮಾರು ಇದು 6:30 ಆಗಿತ್ತು. 6:30 6:45. ಆ ಟೈಮಲ್ಲಿ ನವಿಲುಗಳು ಎಷ್ಟೊಂದಿತ್ತು ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ನಿಯರೆಸ್ಟು ಅಂದರೆ ಹತ್ತಿರ, ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಮತ್ತು ಕೋನಪ್ಪನ ಅಗ್ರಹಾರ ಅಲ್ಲಿ ಹತ್ತತ್ರನೇ ಇತ್ತು ಮೇನ್ ರೋಡಿಗೆ. ನಾನು ಎಷ್ಟೊಂದು ಕೂತ್ಕೊಂಡಿತ್ತು ಅಂದರೆ ತುಂಬ ಕೂತ್ಕೊಂಡಿತ್ತು. ಮೊನ್ಮಮ್ಮ ಹೇಳ್ತಾರೆ ಇಷ್ಟೊಂದು ನವಿಲುಗಳಿದೆ ನೋಡು, ಸಿಟಿ ಒಳಗಡೆ ಹತ್ರನೇ ಬಂದುಬಿಟ್ಟಿದೆಯಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ತುಂಬ ನವಿಲುಗಳೆಲ್ಲ ಇತ್ತು. ಹಾಗೆ ನೈಸ್ ರೋಡಲ್ಲಿ ಪ್ರಾಣಿಗಳು ಇದೆ ಅಂತಲೇ ಬೋರ್ಡೆಲ್ಲ ಹಾಕಿದ್ದಾರೆ. ಹಾಗೆ ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಇದು ಬಂದು ಶನಿವಾರ ಆಗಿರೋದ್ರಿಂದ ಶನಿವಾರ, ಭಾನುವಾರ, ಸೋಮವಾರ 3 ದಿನ ರಜೆ ಇರೋದ್ರಿಂದ ನೈಸ್ ರೋಡಲ್ಲಿ ನೋಡಿ ಎಷ್ಟು ಜಾಮ್ ಆಗಿದೆ ಅಂದರೆ, ನಾವು ಫಸ್ಟು ಏನು ಅಂದ್ಕೊಂಡ್ವಿ ಅಂದರೆ ಏನೋ ಆಗಿದೆ ಮುಂದೆ ಅಂತ. ಯಾಕೆಂದರೆ ನಮಗೆ ಗೊತ್ತಾಗಿಲ್ಲ ಫಸ್ಟು ಏನೋ ಆಗಿರಬೇಕು ಅಂದರೆ ಆಕ್ಸಿಡೆಂಟ್ ಆಗಿರಬೇಕು, ಅದಕ್ಕೆ ಇಷ್ಟೊಂದು ವೆಹಿಕಲ್ ಮತ್ತು ಸ್ಲೋ ಆಗಿ ಹೋಗ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ಹತ್ರ ಹೋಗ್ತಾ ಇದ್ದಾಗೆ ನಮಗೆ ಗೊತ್ತಾಗಿದ್ದು ಫುಲ್ಲು ಟ್ರಾಫಿಕ್ ಆಗಿದೆ ಅಂಥೇಳಿ. ಆವಾಗ ನಾನು ಹೇಳ್ತಾ ಇದ್ದೆ ಮೊನ್ಮಮ್ಮನಿಗೆ, ನೋಡಿ ನೈಸ್ ರೋಡು ಕೂಡ ಇಷ್ಟೊಂದು ಟ್ರಾಫಿಕ್ಕು ಮತ್ತು ಹಬ್ಬ ಇರೋದ್ರಿಂದ ಜನಗಳೆಲ್ಲ ಅವರವರ ಊರಿಗೆಲ್ಲ ಹೋಗ್ತಾ ಇದ್ದಾರೆ. ನಾವು ಹೇಗೆ ಹೋಗ್ತಾ ಇದ್ದೀವಿ ಅವರು ಕೂಡ ಅದೇ ಥರನೇ ಹೋಗ್ತಾ ಇದ್ದಾರೆ. ಬೆಂಗಳೂರನ್ನ ಈ ಟ್ರಾಫಿಕ್ಕಿಂದ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಜಾಸ್ತಿನೇ ಟ್ರಾಫಿಕ್ ಆಗ್ತಾ ಇರುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ ಮೊನ್ಮಮ್ಮನಿಗೆ. ಹಾಗೆ ನಾವು ಮೈಸೂರು ರೋಡಿಗೆ ಜಾಯಿನ್ ಆದ್ವಿ. ಹಾಗೆ ಮೊನ್ಮಮ್ಮ ನಾನು ಕಾಫಿ ಕುಡಿತೀನಿ ಅಂತ ಬಂದರು. ನೋಡಿದರೆ ಕಾಫಿ ಇರಲಿಲ್ಲ ಇಲ್ಲಿ, ಮತ್ತು ಟೀ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಟೀ ಕುಡಿತೀನಿ ಅಂದ್ಬಿಟ್ಟು ಟೀ ಕುಡಿದ್ರು. ನನಗೆ ಬೆಳಗ್ಗೆ ಟೈಮು ಟೀ ಕಾಫಿ ಎಲ್ಲ ಅಷ್ಟೊಂದು ಇಷ್ಟನೂ ಹೋಗಲ್ಲ, ಕುಡಿಯೋದು ಇಲ್ಲ. ಅಂದರೆ ಮನೇಲಿದ್ದರೆ ಕುಡಿತೀನಿ, ಹೊರಗಡೆ ಅಷ್ಟು ಕುಡಿಯೋಲ್ಲ. ಹಾಗೆ ಟೀ ಕುಡ್ಕೊಂಡು ಸ್ವಲ್ಪ ಮುಂದೆ ಹೋದ್ವಿ. ಹಾಗೆ ನಿಮ್ಗೆ ಗೊತ್ತು ಬಿಡ್ದಿ ಅಂದ ತಕ್ಷಣ ತಟ್ಟೆ ಇಡ್ಲಿ ಫೇಮಸ್ಸು. ಹಾಗೆ ನಾವು ಬಿಡದಿ ಹತ್ರ ನಿಲ್ಲಿಸ್ಬಿಟ್ಟು ಗಾಡಿನ, ನಾನು ಮತ್ತು ಮೊನ್ಮಮ್ಮ ಅಷ್ಟೇ ನಿಲ್ಲಿಸ್ಬಿಟ್ಟು ಹಾಗೆ ತಟ್ಟೆ ಇಡ್ಲಿ ತಿಂದ್ಕೊಂಡು, ನಾನು ಮಾಮ ಇಬ್ಬರು ತಿಂದ್ಕೊಂಡು ಹಾಗೆ ಅಲ್ಲಿಂದ ಇನ್ನು ಹೊರಡೋದು ಅಂತ. ಹಾಗೆ ಇದು ಒಂದು ಹೈವೇ ರೋಡು. ನಾವು ಸ್ವಲ್ಪ ಮೈಸೂರು ರೋಡಿಗೆ ಜಾಯಿನ್ ಆದಮೇಲೆ ಲೆಫ್ಟ್ ಹೋಗಬೇಕಿತ್ತು. ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಯಾಕೆಂದರೆ ನಾವು ಜಾಸ್ತಿ ಕನಕಪುರ ರೋಡು ಓಡಾಡೋದ್ರಿಂದ ಈ ರೋಡು ಸ್ವಲ್ಪ ಕಡಿಮೆನೇ ಓಡಾಡೋದು. ನವೀನ ಪ್ರವೀಣ ಏನಾದರೂ ಬಂದರೆ ಅವ್ರ ಜೊತೆ ಈ ರೂಟ್, ಅವ್ರು ಸ್ವಲ್ಪ ಈ ರೂಟಲ್ಲಿ ಬರ್ತಾರೆ, ಹತ್ರ ಆಗುತ್ತೆ ಅಂಥೇಳಿ. ನಮಗೆ ಆ ರೂಟ್ ಹತ್ರ ಆಗುತ್ತೆ ಅಂಥೇಳಿ ನಾವು ಆ ರೂಟಲ್ಲಿ ಹೋಗ್ತಾ ಇರ್ತೀವಿ. ನಾವು ಮೈಸೂರು ರೋಡಿಗೆ ಜಾಯಿನ್ ಆದಮೇಲೆ ನಾವು ಲೆಫ್ಟ್ ಹೋಗಬೇಕಿತ್ತು. ನಾವು ರೈಟಿಗೆ ಬಂದುಬಿಟ್ಟು, ಇದು ಹೈವೇ ರೋಡು, ಇದು ಡೈರೆಕ್ಟ್ ಮೈಸೂರಿಗೆ ಹೋಗುತ್ತೆ. ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಹೋಗ್ತಾನೆ ಇದ್ವಿ. ಏನು ನಾನು ಹೇಳೋದು ಮೊನ್ಮಮ್ಮನ, ಏನು ಯಾರೂ ಜನನೇ ಇಲ್ಲ ಅಂಥೇಳಿ. ಆಮೇಲೆ ಮೊನ್ಮಮ್ಮ ಹೌದಲ್ವ ಯಾರೂ ಇಲ್ವಲ್ಲ, ಮೈಸೂರು ರೋಡು ಈ ಥರ ಇರಲ್ವಲ್ಲ ಅಂಥೇಳಿ. ಆಮೇಲೆ ಹೋಗ್ತಾ ಅಲ್ಲಿ ರಾಮನಗರಕ್ಕೆ ಲೆಫ್ಟಿಗೆ ಬೋರ್ಡೆಲ್ಲ ಹಾಕಿದ್ರು, ರಾಮನಗರ ಚನ್ನಪಟ್ಟಣ ಅಂಥೇಳಿ. ಇದೀನಕ್ಕೆ ಈ ಕಡೆ ಈ ಥರ ಬೋರ್ಡೆಲ್ಲ ಹಾಕಿದ್ದಾರೆ ಅಂಥೇಳಿ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಕೇಳಿದ್ವಿ ಈ ಥರ ಅಂತೇಳಿ. ಅಂದರೆ ಚನ್ನಪಟ್ಟಣಕ್ಕೆ ಹೋಗ್ಬೇಕು ನಾವು, ಹೀಗೆ ಈ ರೋಡ್ ಎಲ್ಲಿ ಹೋಗುತ್ತೆ ಹೈವೇ ರೋಡು ಅಂದರೆ ಇದು ಮೈಸೂರು ಹೋಗುತ್ತೆ, ನೀವು ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಅಂತ ಹೇಳಿದೆ ನಾನು. ಹಾಗಾದರೆ ಈ ರೋಡಿಗೆ ಹೋಗಿ ಅಂತೇಳಿ ನಮಗೆ ಬೇರೆ ರೂಟ್ನ ತೋರಿಸಿದ್ರು. ಆಮೇಲೆ ನಾನು ಮಾಮ ಚನ್ನಪಟ್ಟಣಕ್ಕೆ ಬಂದ್ವಿ. ನಾವು ಬರೋದ್ರೊಳಗಡೆ ಕೌಶಿ ಕೂಡ ವೆಯ್ಟ್ ಮಾಡ್ತಾಯಿದ್ದ. ಅವನು ಚನ್ನಪಟ್ಟಣಕ್ಕೆ ಬಂದಿದ್ದ. ಅಂದರೆ ನಾವು ಫೋನ್ ಮಾಡಿ ಹೇಳಿದ್ದೆ, ಅಂದರೆ ಅವ್ನು ನವೀನನ ಮನೇಲಿದ್ದ. ಅದರಿಂದ ಅವನಿಗೆ ನೀನು ಚನ್ನಪಟ್ಟಣದಲ್ಲಿರೋ ಬಸ್ ಸ್ಟ್ಯಾಂಡಲ್ಲಿ, ನಾವು ಅಲ್ಲಿಗೆ ಬಂದು ಜಾಯಿನ್ ಆಗ್ತೀವಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳ್ದೆ ಅವನು. ಆಮೇಲೆ ಅವ್ನು ಚನ್ನಪಟ್ಟಣಕ್ಕೆ ಬಂದಮೇಲೆ ನಾವು ಅಲ್ಲಿ ಬಂದು, ಕೌಶಿ ಮತ್ತು ಮೊನ್ಮಮ್ಮ ಬೈಕಲ್ಲಿ ಬಂದರು, ಅಂದರೆ 2 ವೀಲರಲ್ಲಿ. ನಾನು ಮಾತ್ರ ಬಸ್ಸಲ್ಲಿ ಬಂದೆ. ಅಲ್ಲಿಂದ ಚನ್ನಪಟ್ಟಣದಿಂದ ಕುಡಿಕೆಬೇವೂರಿಗೆ ಬಂದೆ. ಯಾಕೆ ಅಂದರೆ ಕೌಶಿಗೆ ಮುಡಿ ಕೊಡೋ ಕಾರ್ಯಕ್ರಮ ಇತ್ತು. ಅವನು 11 ತಿಂಗಳು ಮಗು ಇದ್ದಾಗ ಮುಡಿ ಕೊಟ್ಟಿದ್ದು. ಅದಾದಮೇಲೆ ನಾವು ಮುಡಿನೇ ಕೊಟ್ಟಿರಲಿಲ್ಲ. ಅದಕ್ಕೆ ಇವಾಗ ಒಂದು ಸರಿ ಮುಡಿ ಕೊಡ್ಸೋಣ ಅಂಥೇಳಿ, ಇವಾಗ ಎಷ್ಟು 17 ವರ್ಷ ಆಗ್ತಾಯಿದೆ ಅವನಿಗೆ. ಇನ್ನೊಂದು ಸರಿ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇವಾಗ ಕಾಲೇಜೆಲ್ಲ ಓಪನ್ ಆಗೋದ್ರೊಳಗಡೆ ಮುಡಿ ಎಲ್ಲ ಕೊಡಿಸ್ಬಿಡೋಣ, ಅಷ್ಟೊತ್ತಿಗೆ ಕಾಲೇಜಿಗೆ ಹೋಗೋದ್ರೊಳಗಡೆ ಕೂದಲು ಕೂಡ ಬರುತ್ತೆ ಅಂಥೇಳಿ ನಾವು ಫಸ್ಟು ದೇವಸ್ಥಾನಕ್ಕೆ ಬಂದ್ವಿ.
ಆವಾಗ ಅವನಿಗೆ ಕೌಶಿಕ್ ಹೇಳ್ತಾ ಇರೋದು, ಕೂದಲೆಲ್ಲ ಇವಾಗ ಒಂದು ಸಾರಿ ವೀಡಿಯೋ ಮಾಡ್ಕೊತೀನಿ, ಆಮೇಲೆ ಈ ಥರ ಕೂದಲು ನಿನಗಿರಲ್ಲ ಅಂಥೇಳಿ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದ. ಆಮೇಲೆ ಮುಡಿ ತೆಗಿಯೋರು ಬಂದಿರಲಿಲ್ಲ. ಅಲ್ಲಿಂದ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜಾರಿ ಹತ್ರ ಮಾತಾಡಿದೆ, ಈ ಥರ ಮುಡಿ ತೆಗಿಸ್ಬೇಕು, ಅಂದರೆ ಕೂದಲು ತೆಗಿಸ್ಬೇಕು, ಮುಡಿ ತೆಗಿಯೋರು ಯಾರೂ ಬಂದಿಲ್ಲ ಅಂತ ಹೇಳಿದೆ. ಹೌದು, ಯಾರೂ ಬರ್ತಿಲ್ವಾ ಅಂತ ನನ್ನನ್ನು ವಿಚಾರಿಸಿದ್ರು ಅವರು. ಇಲ್ಲ, ಅಲ್ಲಿ ಯಾರೂ ಇಲ್ಲ ಅಂತ ಹೇಳಿದೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವರು ಒಂದು ನಂಬರಿಗೆ ಫೋನ್ ಮಾಡಿದ್ರು. ಇಲ್ಲ ಮೇಡಮ್, ನಾನು ಫೋನ್ ಮಾಡ್ತೀನಿ, ಬರ್ತಾರೆ ಹೋಗಿ ಅಂತೇಳಿದ್ರು. ಸರಿ ಆಯಿತು ಅಂತೇಳಿ ನಾನು ಒಂದು 5 ನಿಮಿಷ ಅಲ್ಲೇ ಕೂತಿದ್ದೆ. ಏಕೆಂದರೆ ಇವರು ಪೂಜೆ ಮಾಡ್ತಾಯಿದ್ರಲ್ವ, ಮರೆತು ಬಿಡ್ತಾರೆ ಅಂತೇಳಿ. ಮತ್ತೆ ಒಂದು 5-10 ನಿಮಿಷ ಆದಮೇಲೆ ಮತ್ತೇನು ಅವ್ರು ಆರಾಮಾಗಿ ಬಂದು ಕೂತಿದ್ರು. ಮತ್ತು ಪೂಜಾರಿ ಹತ್ರ ಹೋಗ್ಬಿಟ್ಟು, ನೀವು ಇದಕ್ಕೆ ಮುಡಿ ತೆಗಿಯೋರಿಗೆ ಫೋನ್ ಮಾಡಿದ್ರಾ ಅಂತ ವಿಚಾರಿಸ್ದೆ. ಇಲ್ಲ, ಓ ಸಾರಿ ಮರೆತುಬಿಟ್ಟೆ ಅಂದ್ಬಿಟ್ಟು ಅವಾಗ ಫೋನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮರೆತುಬಿಟ್ಟಿದ್ದೆ, ಸಾರಿ ಅಂತ ಹೇಳಿದ್ರು. ನಾನು ಅಂದ್ಕೊಂಡಿದ್ದೆ ಫಸ್ಟು ಮರೆತು ಬಿಡ್ತಾರೆ ಅಂತಲೇ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಸರಿ ಆಯಿತು ಅಂತೇಳಿ ಅವರು ಮತ್ತೆ ಫೋನ್ ಮಾಡಿ ಕೂದಲು ತೆಗಿಯೋರಿಗೆ ಫೋನ್ ಮಾಡಿ ಹೇಳಿದ್ಮೇಲೆ ಅವರು ಒಂದು 10 ನಿಮಿಷ ಬಿಟ್ಟು ಆಮೇಲೆ ಬಂದರು. ಈ ದೇವಸ್ಥಾನ ಏನಿದೆ ಇದು ಬಂದು ಫುಲ್ಲು ಮುಜರಾಯಿ ಇಲಾಖೆಗೆ ಸೇರಿರುವಂಥದ್ದು. ಇಲ್ಲಿ ಬೆಟ್ಟ ಗುಡ್ಡ, ಇಲ್ಲೆಲ್ಲ ಬರೀ ಬೆಟ್ಟ ಗುಡ್ಡಗಳೇ ಜಾಸ್ತಿ ಇರುವಂಥದ್ದು. ಇವಾಗ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಫುಲ್ಲು ಒಣಗಿದೆ ಕಾಡೆಲ್ಲ, ಕಾಡು ಥರನೇ ಇರೋದು. ಸ್ವಲ್ಪ ಮಳೆಗಾಲ ಟೈಮಲ್ಲಿ ಬಂದರೆ ಸ್ವಲ್ಪ ಹೇಗೆಂದರೆ ಗ್ರೀನಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅವರು ಮುಡಿ ತೆಗಿಯೋರು ಬಂದ್ರಲ್ಲ, ನಾನು ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ನಾನು ಅವ್ರನ್ನ ಸುಮ್ಮನೆ ವಿಚಾರಿಸ್ತಾ ಇದ್ದೆ, ಈ ಕಾಡೆಲ್ಲ ಏನಿದೆ ಬೆಟ್ಟದ ಕೆಳಗಡೆ ಅದೆಲ್ಲ ಎಲ್ಲಿಗೆ ಸೇರಿರೋದು, ಅಂದರೆ ಸರ್ಕಾರಕ್ಕೆ ಸೇರಿರೋದಾ, ಏನು ಇಲ್ಲಿಯವ್ರಿಗೆ ಏನಾದ್ರು ಸೇರಿದೆಯಾ ಅಂತ. ಇಲ್ಲ ಇದೆಲ್ಲ ಸರ್ಕಾರಕ್ಕೆ ಸೇರಿದೆ ಅಂತ ಇವ್ರು ಹೇಳ್ತಾಯಿದ್ರು. ಹಾಗೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ನಾನು ಅಲ್ಲೇ ಕೂತ್ಕೊಂಡಾಗೆ ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ. ತುಂಬೇನು ವೀಡಿಯೋ ಮಾಡಲಿಲ್ಲ, ಸ್ವಲ್ಪನೇ ಚುಟ್ಕ ವೀಡಿಯೋಗಳನ್ನ ಮಾಡಿಕೊಂಡೆ. ಆಮೇಲೆ ಅವರು ಅಂದರೆ ಇವರು ಶನಿವಾರ ಪ್ರತಿದಿನ ಇರ್ತಾರಂತೆ. ಶನಿವಾರ ಅಂದರೆ ಮನೆ ದೇವರು ವಾರ ಇರೋದ್ರಿಂದ ಶನಿವಾರ ಇರ್ತಾ ಇದ್ದೆ. ಇವತ್ತು ನಾಳೆ ಹಬ್ಬ ಇರೋದ್ರಿಂದ ಸ್ವಲ್ಪ ಮಾವಿನ ಸೊಪ್ಪು ಅದೆಲ್ಲ ಬೇಕಿತ್ತು ದೇವಸ್ಥಾನಕ್ಕೆ. ಅದಕ್ಕೆ ನಾನು ಅದನ್ನೆಲ್ಲ ತೊಗೊಬರ್ಬೇಕಿತ್ತು. ಅದಕ್ಕೆ ಪೂಜಾರಿ ಅವರು ಹೇಳಿದರು ನಮಗೆ ಅದನ್ನು ತೊಗೊಬರೋದಕ್ಕೆ ಅಂತೇಳಿ. ನಾನು ಹೊರಗಡೆ ಹೋಗಿದ್ದೆ ಅಂತ ಹೇಳಿದ್ರು. ಆಮೇಲೆ ಫೋನ್ ಮಾಡಿದ್ಮೇಲೆ ನಾನು ಬಂದಿದ್ದು ಅಂತ. ಹೌದು, ನಾವೇ ಫೋನ್ ಮಾಡಿಸಿದ್ದು ಅಂತ ಹೇಳಿದೆ. ಹೌದಾ, ಸರಿ ಆಯಿತು ಅಂತೇಳಿ. ಮತ್ತು ಅವತ್ತು ಅಷ್ಟೇ ನಮಗೆ ನಾಮ ಎಲ್ಲ ಹಾಕ್ತಾರೆ ನೋಡಿ, ಅವರು ಕೂಡ ಇರಲಿಲ್ಲ. ಆಮೇಲೆ ಅವರಿಗೆ ಹೇಳಿದ್ವಿ, ಯಾರೂ ಇಲ್ಲ ನಾಮ ಎಲ್ಲ ಹಾಕೋದಕ್ಕೆ ಅಂತ. ಇಲ್ಲ ಇವರೇ ಹಾಕ್ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಇವ್ರ ಕೈಯಲ್ಲೇ ಹಾಕಿಸಿದ್ವಿ. ಅಂದರೆ ಒಬ್ಬರು ಇರ್ತಾರೆ ಅದಕ್ಕೆ ಅಂತಲೇ, ಅವರೇ ಬರುವಂಥ ಭಕ್ತಾದಿಗಳು ಏನಿರ್ತಾರೆ ಅವರಿಗೆಲ್ಲ ಅವರೇ ಹಾಕುವಂಥದ್ದು ಇದು. ಆದರೆ ಅವರು ಈ ಹಬ್ಬಕ್ಕೆ ನಾಳೆಗೆ ಏನೆಲ್ಲ ಬೇಕೋ ಅದನ್ನು ತರೋದಕ್ಕೆ ಅಂತೇಳಿ ಹೋಗಿದ್ದಾರೆ. ಅದಕ್ಕೆ ಇವತ್ತು ಯಾರೂ ಇಲ್ಲ ಅಂತ ಹೇಳ್ತಾಯಿದ್ರು. ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ದೇವಸ್ಥಾನದ ಏನು ಕಲ್ಯಾಣಿ ಇದೆ ಅಲ್ಲಿ ಬಂದು ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಹಾಗೆ ಕೌಶಿಗೆ ಅಂತೇಳಿ ಇಡ್ಲಿ ವಡೆ ಎಲ್ಲ ತೊಗೊಂಡಿದ್ವಿ. ಅದನ್ನು ತೊಗೊಬಂದು ಅಲ್ಲಿ ಕೂತ್ಕೊಂಡು ತಿಂದ್ಕೊಂಡು ಹಾಗೆ ಬಸ್ಸಲ್ಲಿ ಹೋಗೋಣ ಅಂಥೇಳಿ ಹೊರಟ್ವಿ.
ನಾನು ಬಸ್ ಸ್ಟ್ಯಾಂಡ್ ಹತ್ರ ಬರೋದಕ್ಕೂ ಅಂದರೆ ಬೆಟ್ಟ ಇಳ್ದು ಬರ್ಬೇಕು ನಾವು. ಆ ಬೆಟ್ಟ ಇಳಿದು ಬರಬೇಕಾದ್ರೆ ಅಂದರೆ ನಡ್ಕೊಂಡೆಲ್ಲ ಗಾಡಿಯಲ್ಲಿ ಬರ್ತೀವಲ್ಲ, ಗಾಡಿಯಲ್ಲಿ ಬರೋದಕ್ಕೂ ಬಸ್ಸು ಮಿಸ್ ಆಯಿತು. ಅಂದರೆ ಅಲ್ಲಿ ಊರುಗಳಲ್ಲಿ ಏನಂದರೆ ಸ್ವಲ್ಪ ಟೈಮಿಂಗ್ಸ್ ಪ್ರಕಾರನೇ ಬಸ್ಗಳೆಲ್ಲ ಇರುತ್ತೆ. ಆಮೇಲೆ ವೆಯ್ಟ್ ಏನು ಮಾಡೋದು ಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಹೊರಟೋಗೋಣ ಅಂತೇಳಿ ಆಮೇಲೆ ಹೊರಟ್ವಿ. ಆಮೇಲೆ ಅಲ್ಲಿ ಇದು ಯಾವ ಊರು ಕೆರೆ ಅಂತ ಗೊತ್ತಿಲ್ಲ, ಇದು ಚನ್ನಪಟ್ಟಣದ ಹತ್ರನೇ ಬರುತ್ತೆ. ನನ್ನ ಪ್ರಕಾರ ಚನ್ನಪಟ್ಟಣ ಕೆರೆನೇ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿದೆ, ಆದರೆ ನಾನು ಈ ಸೈಡ್ ಕೂತ್ಕೊಂಡಿದ್ದೆ, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬರಬೇಕಾದ್ರೆ ನಾವು ಅಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲ ಮಾಡ್ತಾಯಿದ್ರು, ಅಂದರೆ ಅದು ಕೆರೆ ಆಪೋಸಿಟಲ್ಲಿ. ಅದಕ್ಕೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತೇಳಿ ಗಾಡಿ ನಿಲ್ಲಿಸಿದ್ವಿ. ಹಾಗೆ ಪಕ್ಷಿಗಳದ್ದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಆ ಕಡೆಯಿಂದ ಈ ಕಡೆಗೆ ಬಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಪಕ್ಷಿಗಳಂದರೆ ಕೊಕ್ಕರೆಗಳು ಎಷ್ಟು ಇದೆ ಅಂದರೆ ನೀವು ನೋಡಿ, ಎಷ್ಟು ರಾಶಿ ರಾಶಿ ಕೊಕ್ಕರೆಗಳಿದೆ. ನನಗೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ನೋಡಿ ಒಂಥರ ಖುಷಿ ಆಯಿತು, ಇಷ್ಟೊಂದು ಕೊಕ್ಕರೆಗಳಿದೆಯಲ್ಲ ಅಂಥೇಳಿ. ಹಾಗೆ ಇಲ್ಲಿಂದ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಅಷ್ಟೇ ಅಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲ ತುಂಬ ಜನ ಇದ್ದರು ಕಬ್ಬಿನ ಜ್ಯೂಸ್ ಎಲ್ಲ ಕುಡಿಯೋದಕ್ಕೆ. ಮತ್ತು ನಾವು ಅಲ್ಲಿ ಹೋಗ್ಬಿಟ್ಟು ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಹಾಗೆ ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಆಮೇಲೆ ಕೌಶಿ ಹೊಟ್ಟೆ ಹಸಿತಾ ಇದೆ, ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳ್ದ. ಮೋಹನ್ ಮಾಮನು ಇನ್ನು ನಾನು ಬೆಂಗಳೂರಿಗೆ ಹೋಗೋದ್ರೊಳಗಡೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಮೋಹನ್ ಮಾಮನು ಸರಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಹಾಗೆ ಮೋಹನ್ ಮಾಮ ಊರಿಗೆ ಬರಲಿಲ್ಲ, ಮಳವಳ್ಳಿಗೆ ಬರಲ್ಲ, ಅವರು ಡೈರೆಕ್ಟು ಬೆಂಗಳೂರಿಗೆ ಹೋಗ್ತಾರೆ. ಯಾಕೆ ಅಂದರೆ ಅವರಿಗೆ ಇವಾಗ ಇಯರ್ ಎಂಡ್ ಇರೋದ್ರಿಂದ, ಅಂದರೆ ವರ್ಷದ ಕೊನೆ ಅಂತ ಹೇಳ್ತೀವಿ, ಆ ಥರ ಇರೋದ್ರಿಂದ ಅವರಿಗೆ ಈ ವರ್ಷದ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಈ ವರ್ಷ ಕಂಪ್ಲೀಟ್ ಮಾಡಿಬಿಡಬೇಕು. ಅದಕ್ಕೋಸ್ಕರ ಅವರು ಇಯರ್ ಎಂಡೆಲ್ಲ ಇರೋದ್ರಿಂದ ಅವ್ರು ಬರಲ್ಲ. ಹಾಗೆ ಅವರು ಆ ಕಡೆಗೆ ಹೋಗ್ತಾರೆ ಬೆಂಗಳೂರಿಗೆ, ನಾವು ಈ ಕಡೆ ಮಳವಳ್ಳಿಗೆ ಹೋಗೋದು ಅಂತ ಮೊದಲಿಂದನೂ ಇತ್ತು. ಹಾಗೆ ನಾವಿಲ್ಲಿ ಒಂದು ಹೋಟೆಲಿಗೆ ಬಂದಿದ್ದೀವಿ. ಇದು ಬಿರಿಯಾನಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ದೇವರಿಗೆ ನಾನ್ ವೆಜ್ಜೇ ಮಾಡುವಂಥದ್ದು. ನಾವೆಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಕೋಳಿ ಕುಯ್ಯೋದು ಆ ಥರದ್ದೆಲ್ಲ ಮಾಡ್ತೀವಿ. ನೀವು ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನ್ ವೆಜ್ ತಿಂತಿದ್ದೀರಾ ಅಂತ ಅನ್ಬೇಡಿ. ಹಾಗೆ ಪರೋಟ ತೊಗೊಂಡ್ವಿ, ಹಾಗೆ ಒಂದು ಬಟರ್ ಚಿಕನ್ ತೊಗೊಂಡ್ವಿ, ಹಾಗೆ ಒಂದು ಬಿರಿಯಾನಿ ತೊಗೊಂಡ್ವಿ. ಸಾಕಾಯಿತು, ಏಕೆಂದರೆ ನಾವು ಅಲ್ಲಿ ಇಡ್ಲಿ ತಿಂದಿದ್ವಿ, ಹಾಗೆ ಬರಬೇಕಾದ್ರೆ ಅಲ್ಲಿ ಜ್ಯೂಸ್ ಕುಡಿದಿದ್ವಿ, ಅದೇ ಫುಲ್ಲಾಗಿತ್ತು. ಅದು ತಿಂದ್ಕೊಂಡು ಮಾಮ ನಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು, ಅವ್ರು ಬೆಂಗಳೂರಿಗೆ ಹೊರಟರು. ಹಾಗೆ ನಾವು ಮಳವಳ್ಳಿಗೆ ಹೊರಟ್ವಿ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ತುಂಬ ಹೊತ್ತು ಬಸ್ಸೇ ಇರಲಿಲ್ಲ. ಹಾಗೆ ಅಲ್ಲಿಂದ ಸುಮಾರು 4 ಗಂಟೆಗೆ ಬಸ್ ಬಂತು. ಮಳವಳ್ಳಿಗೆ ಹೋದ್ವಿ. ಮಳವಳ್ಳಿಗೆ ಹೋದ ತಕ್ಷಣ ಪ್ರವೀಣ ನಾನು ಮೈಸೂರಿಗೆ ಹೋಗ್ತಾಯಿದ್ದೀನಿ ಬರ್ತೀಯಾ ಅಂತಂದ. ಹೌದಾ ಸರಿ ಆಯಿತು ಕಣ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು, ಚೈತ್ರ, ಕೌಶಿ, ಪ್ರವೀಣ 4 ಜನನು ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮೈಸೂರಿಗೆ ಹೋಗೋಣ ಅಂತ ಅವನು ಹೊರಟಿದ್ದ. ನಾನು ಹೋಗಬೇಕಿತ್ತು, ನಾನು ನವೀನನಿಗೆ ಹೇಳಿದ್ದೆ ನಾನು ಬರ್ತೀನಿ ಕಣೋ ನಾಳೆ ಹೋಗೋಣ ಅಂತ. ಅವ್ನು ಸರಿ ನಾಳೆ ಹೋಗೋಣ ಅಂತೇಳಿದ ಹಬ್ಬದ ದಿನ. ಇವನು ಇವತ್ತೇ ಹೋಗ್ತಾ ಇದ್ದ, ಅದಕ್ಕೆ ಇವತ್ತೇ ಹೋಗಿ ಬಂದುಬಿಡೋಣ, ಇವತ್ತು ಮುಗ್ದೋಗ್ಬಿಡಲಿ, ನಾಳೆ ಹಬ್ಬದ ದಿನ ಆರಾಮಾಗಿ ಮನೇಲಿ ಇರೋಣ ಅಂದ್ಬಿಟ್ಟು ನಾನು ಇವನ ಜೊತೆನೇ ಹೊರಟೆ. ಇವಾಗ ನಾವು ಮೈಸೂರು ಹತ್ರ ಇದು ಬಂದು ಏನು ಹೇಳ್ತಾರೆ ಟೆರಿಸನ್ ಕಾಲೇಜ್ ಹತ್ತತ್ರ ಬಂದಿದ್ದೀವಿ. ಅದಕ್ಕೆ ಇಲ್ಲಿ ಬಂದು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಹೊರಡ್ತೀವಿ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.